ನಮಸ್ಕಾರ. ಇವತ್ತು ನಾವು ಮಾತಾಡಕ್ ಹೊರಟಿರೋ ವಿಷಯ ತುಂಬಾನೇ ಗಂಭೀರವಾದದ್ದು ಮತ್ತು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದದ್ದು. ಒಂದು ಸಣ್ಣ, ಸಾಮಾನ್ಯ ಅಂತ ನಮಗನ್ಸೋ ತಪ್ಪು ತಿಳುವಳಿಕೆ ಎಂತಹ ದೊಡ್ಡ ಅನಾಹುತಕ್ಕೆ ಕಾರಣವಾಗ್ಬೋದು ಅಂತ ನೋಡೋಣ ಬನ್ನಿ. ಈ ಮಾತನ್ನೊಮ್ಮೆ ಕೇಳಿ. ಇದು ರಮೇಶ್ ಅನ್ನೋರ ನಿಜವಾದ ಕಥೆ. ಒಂದು ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಹೇಗೆ ಬದಲಾಯಿಸ್ಬಿಡ್ಬೋದು ಅನ್ನೋದಕ್ಕೆ ಇದೊಂದು ಅತ್ಯಂತ ನೋವಿನ ಉದಾಹರಣೆ. ಹಾಗಿದ್ರೆ ರಮೇಶ್ ಅವರು ಮಾಡಿದ ತಪ್ಪಾದ್ರೂ ಏನು? ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಈ ಪ್ರಮುಖ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಿದ್ದೇವೆ. ಸರಿ, ಮೊದಲು ರಮೇಶ್ ಅವರ ಕಥೆ ಏನಾಯ್ತು ಅಂತ ವಿವರವಾಗಿ ನೋಡೋಣ. ಅವರ ದುರಂತಕ್ಕೆ ಕಾರಣವಾದ ಆ ಒಂದೇ ಒಂದು ತಪ್ಪು ಯಾವುದು ಅಂತ ತಿಳಿದುಕೊಳ್ಳೋಣ. ಕಥೆ ಶುರುವಾಗಿದ್ದು ಹೀಗೆ. ರಮೇಶ್ ಅವರಿಗೆ ಹೈ ಬಿಪಿ ಇದೆ ಅಂತ ಗೊತ್ತಾದಾಗ ಡಾಕ್ಟರ್ ಮಾತ್ರೆ ಶುರು ಮಾಡಿದ್ರು. ಒಂದೇ ತಿಂಗಳಲ್ಲಿ ಅವರ ಬಿಪಿ ಸಂಪೂರ್ಣ ನಾರ್ಮಲ್ಗೆ ಬಂತು. ಇದನ್ನೋಡಿ ಖುಷಿಯಾಗಿ ಸ್ನೇಹಿತನೊಬ್ಬನ ಸಲಹೆ ಕೇಳಿ ಮಾತ್ರೆಗಳನ್ನ ತಾವಾಗೇ ನಿಲ್ಸ್ಬಿಟ್ರು. ಆದ್ರೆ ಕೇವಲ 1.5 ತಿಂಗಳು ಅಷ್ಟ್ರಲ್ಲೇ ಅವರಿಗೆ ತೀವ್ರವಾದ ಪಾರ್ಶ್ವಾಯು ಅಟ್ಯಾಕ್ ಆಯ್ತು. ಆಸ್ಪತ್ರೆಗೆ ಹೋದಾಗ ಅವರ ಬಿಪಿ 220/120 ಇತ್ತು. ಯೋಚನೆ ಮಾಡಿ, ಸರಿಯಂತ ಅನ್ಸಿದ ಒಂದು ನಿರ್ಧಾರ ಎಷ್ಟು ಬೇಗ ದುರಂತಕ್ಕೆ ಕಾರಣವಾಯ್ತು ಅಂತ. ರಮೇಶ್ ಅವರ ಕಥೆಯನ್ನ ನೋಡಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಅಸಲಿಗೆ ಈ ಹೈ ಬಿಪಿ ಯಾಕೆ ಬರುತ್ತೆ? ನನಗೇ ಯಾಕೆ ಹೀಗಾಯ್ತು ಅಂತ ಹಲವಾರಿಗೆ ಅನಿಸಿರುತ್ತೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಹೈ ಬಿಪಿಗೆ ಮುಖ್ಯವಾಗಿ 2 ಕಾರಣಗಳಿರ್ತವೆ. ಒಂದು, ನಮ್ಗೆ ನಮ್ಮ ಕುಟುಂಬದಿಂದ ಬಂದಿದ್ದು, ಅಂದ್ರೆ ಜೀನ್ಸ್. ತಂದೆ ತಾಯಿಗೆ ಬಿಪಿ ಇದ್ರೆ ನಮಗೂ ಬರೋ ಸಾಧ್ಯತೆ ಡಬಲ್ ಇರುತ್ತೆ. ಇನ್ನೊಂದು, ನಮ್ಮದೇ ಲೈಫ್ ಸ್ಟೈಲ್, ಅಂದ್ರೆ ನಮ್ಮ ಜೀವನ ಶೈಲಿ. ಇದನ್ನ ತುಂಬಾ ಚೆನ್ನಾಗಿ ಈ ಮಾತಿನಲ್ಲಿ ಹೇಳಬಹುದು. ಅಂದರೆ ಜೀನ್ಸ್ ಒಂದು ರೀತಿ ಲೋಡ್ ಮಾಡಿದ ಗನ್ ಇದ್ದ ಹಾಗೆ. ಆದ್ರೆ ಆ ಗನ್ನಿನಿಂದ ಗುಂಡು ಹಾರಬೇಕಾದ್ರೆ ನಮ್ಮ ಜೀವನ ಶೈಲಿಯೇ ಟ್ರಿಗರ್ ಎಳಿಬೇಕು. ಎಷ್ಟು ಅದ್ಭುತವಾದ ಹೋಲಿಕೆ ಅಲ್ವಾ? ಹಾಗಿದ್ರೆ ಆ ಟ್ರಿಗರ್ ಯಾವುದು? ಯಾವೆಲ್ಲ ಅಭ್ಯಾಸಗಳು ನಮ್ಮ ಆರೋಗ್ಯಕ್ಕೆ ಕುತ್ತು ತರಬಹುದು? ಮುಖ್ಯವಾಗಿ ಊಟದಲ್ಲಿ ಜಾಸ್ತಿ ಉಪ್ಪು, ವ್ಯಾಯಾಮ ಇಲ್ಲದಿರುವುದು, ವಿಪರೀತ ದಪ್ಪ ಆಗೋದು, ದಿನನಿತ್ಯದ ಟೆನ್ಷನ್, ಸರಿಯಾದ ನಿದ್ರೆ ಇಲ್ಲದಿರುವುದು ಮತ್ತು ಕುಡಿತ ಹಾಗೂ ಸಿಗರೆಟಿನಂತಹ ಚಟಗಳು. ಸರಿ, ಈಗ ನಾವು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದೆಂದಂದ್ರೆ ಬಿಪಿ ನಾರ್ಮಲ್ ಇದೆ ಅನ್ನೋ ಭ್ರಮೆ. ಇದು ಯಾಕೆ ಅಪಾಯಕಾರಿ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ಹೌದು, ರಮೇಶ್ ಅವರ ಹಾಗೆ ಎಷ್ಟೋ ಜನ ಇದೇ ಪ್ರಶ್ನೆಯನ್ನು ತಮ್ಮೊಳಗೆ ಕೇಳ್ಕೊಳ್ತಾರೆ. ನನ್ನ ಬಿಪಿ ಈಗ ನಾರ್ಮಲ್ ಇದೆ, ಇನ್ಯಾಕ್ ಟ್ಯಾಬ್ಲೆಟ್ ಬೇಕು ಅಂತ. ಇದೇ ಯೋಚನೆ ಆ ಅಪಾಯಕಾರಿ ತಪ್ಪಿಗೆ ದಾರಿ ಮಾಡ್ಕೊಡುತ್ತೆ. ಇದಕ್ಕೆ ಉತ್ತರ ಒಂದೇ: ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡ್ಲೇಬಾರ್ದು. ಈ ತಪ್ಪು ತಿಳುವಳಿಕೆಯನ್ನು ನಮ್ಮ ಮನಸ್ಸಿನಿಂದ ಈಗಲೇ ತೆಗೆದುಹಾಕಬೇಕು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಿಪಿ ಟ್ಯಾಬ್ಲೆಟ್ ತಗೋಬೇಕಾದ್ರೆ ರೀಡಿಂಗ್ ನಾರ್ಮಲ್ ಬರ್ತಿದೆ ಅಂದ್ರೆ ರೋಗ ಬಾಸಿಯಾಗಿದೆ ಅಂತ ಖಂಡಿತ ಅಲ್ಲ. ಅದ್ರರ್ಥ ಆ ಮಾತ್ರೆ ತನ್ನ ಕೆಲಸವನ್ನ ಸರಿಯಾಗಿ ಮಾಡಿ ಬಿಪಿಯನ್ನ ಕಂಟ್ರೋಲಲ್ಲಿಟ್ಟಿದೆ ಅಂತ. ಸಮಸ್ಯೆಯ ಮೂಲ ಇನ್ನೂ ಹಾಗೇ ಇರುತ್ತೆ. ಒಂದು ವೇಳೆ ಮಾತ್ರೆ ನಿಲ್ಸಿದ್ರೆ ಏನಾಗುತ್ತೆ ಗೊತ್ತಾ? ಕಂಟ್ರೋಲ್ನಲ್ಲಿದ್ದ ಬಿಪಿ ಹೆಡೆ ಎತ್ತಿದ ನಾಗರಹಾವಿನ ಮತ್ತೆ ವಾಪಸ್ ಬರುತ್ತೆ. ಕೆಲವು ಸಲ ಮೊದಲಿಗಿಂತ ಜಾಸ್ತಿ ಡೇಂಜರಸ್ ಆಗಿ ಏರಿಬಿಡುತ್ತೆ. ಬಿಪಿಯ ಈ ಹಠಾತ್ ಏರಿಕೆಯಿಂದ ಪಾರ್ಶ್ವವಾಯು, ಹೃದಯಾಘಾತ ಅಷ್ಟೇ ಯಾಕೆ ಕಿಡ್ನಿ ಫೇಲ್ಯೂರ್ ಆಗೋ ಅಪಾಯ ಕೂಡ ವಿಪರೀತ ಹೆಚ್ಚಾಗುತ್ತೆ. ಹಾಗಿದ್ರೆ ಮಾತ್ರೆ ನಿಲ್ಸೋದು ತಪ್ಪಾದ್ರೆ ಸರಿಯಾದ ದಾರಿ ಯಾವುದು? ಬನ್ನಿ, ಬಿಪಿಯನ್ನ ಸುರಕ್ಷಿತವಾಗಿ ಸರಿಯಾದ ರೀತಿಯಲ್ಲಿ ಹೇಗೆ ನಿರ್ವಹಿಸೋದು ಮತ್ತು ಗಮನಿಸೋದು ಅಂತ ನೋಡೋಣ. ನೀವು ಗಮನಿಸಿರಬಹುದು, ಕೆಲವರಿಗೆ ಡಾಕ್ಟರ್ ಕ್ಲಿನಿಕ್ಗೆ ಹೋದಾಗ್ಲೇ ಬಿಪಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರಣ ಆತಂಕ ಅಥವಾ ಟೆನ್ಷನ್. ಇದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತಾರೆ. ಅದಕ್ಕಾಗಿಯೇ ಮನೆಯಲ್ಲಿ ಆರಾಮವಾಗಿ ಬಿಪಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮನೆಯಲ್ಲೇ ಸರಿಯಾದ ರೀಡಿಂಗ್ ಪಡೆಯೋಕೆ ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ. ಚೆಕ್ ಮಾಡಕ್ ಮುಂಚೆ 5 ನಿಮಿಷ ಸುಮ್ನೆ ಕೂತು ರಿಲ್ಯಾಕ್ಸ್ ಆಗಿ, ಸರಿಯಾದ ಭಂಗಿಯಲ್ಲಿ ಕೂತು ಮಾತಾಡದೆ ಅಲುಗಾಡದೆ ರೀಡಿಂಗ್ ತಗೊಳ್ಳಿ. ಈಗ ನಾವು ಈ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಕಲಿತ ಮುಖ್ಯ ಸಂದೇಶವನ್ನು ಮತ್ತೊಮ್ಮೆ ಗಟ್ಟಿಗೊಳಿಸಿಕೊಳ್ಳೋಣ. ಈ ವ್ಯತ್ಯಾಸವನ್ನ ಗಮನಿಸಿ. ನೀವಾಗಿಯೇ ಮಾತ್ರೆ ನಿಲ್ಸಿದ್ರೆ ಏನಾಗತ್ತೆ? ಬಿಪಿ ಸಡನ್ನಾಗಿ ಶೂಟಾಗಿ ಪ್ರಾಣಕ್ಕೆ ಅಪಾಯ ತರಬಹುದು. ಆದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಒಳ್ಳೆಯ ಬದಲಾವಣೆ ತಂದು ಬಿಪಿ ಕಂಟ್ರೋಲ್ಗೆ ಬಂದ್ರೆ ವೈದ್ಯರೇ ನಿಧಾನಕ್ಕೆ ನಿಮ್ಮ ಡೋಸೇಜನ್ನು ಕಡಿಮೆ ಮಾಡಬಹುದು. ಇದು ಸುರಕ್ಷಿತ ದಾರಿ. ಮತ್ತೆ ರಮೇಶ್ ಅವರ ಕಥೆಯನ್ನ ನೆನ್ಪಿಸ್ಕೊಳ್ಳಿ. ಒಂದು ಸಣ್ಣ ತಪ್ಪು ತಿಳುವಳಿಕೆ ಜೀವನ ಪೂರ್ತಿ ಅನುಭವಿಸೋ ಹಾಗೆ ಮಾಡ್ಬಿಡ್ಬೋದು. ಅಂಥ ಪರಿಸ್ಥಿತಿ ಯಾರಿಗೂ ತರಬಾರ್ದು. ಹೋಗೋ ಮುಂಚೆ ಒಂದು ಪ್ರಶ್ನೆ:
ರಕ್ತದೊತ್ತಡವನ್ನು ಉತ್ತಮವಾಗಿ ನಿರ್ವಹಿಸಲು ಇವತ್ತೇ ಈಗಲೇ ಶುರು ಮಾಡಬಹುದಾದ ಒಂದು ಒಳ್ಳೆಯ ಅಭ್ಯಾಸ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಮುಖ್ಯವಾದ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಅಥವಾ ಯಾರಿಗಾದ್ರೂ ಉಪಯೋಗಕ್ಕೆ ಬರಬಹುದು ಅಂತ ನಿಮ್ಗನಿಸಿದ್ರೆ ಖಂಡಿತ ಅವರೊಂದಿಗೆ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಶೇರ್ ಯಾರದ್ದೋ ಜೀವ ಉಳಿಸಬಹುದು. ಧನ್ಯವಾದಗಳು.